ರಾಣಿ ಹೆದರ್ಕೊಂಡು ತನ್ನ ನವಜಾತ ಶಿಶು ಕರ್ಕೊಂಡು ಒಂದು ಕಾಡಿನೊಳಗಡೆ ಹೋಗಿ ಬಚ್ಚಿಟ್ಕೊಂಡ್ಳು. ಪೂರ್ತಿ ಅರಣ್ಯವನ್ನು ಹುಡುಕಿ, ಒಂದು ಜಾಗವನ್ನು ಬಿಡಬೇಡಿ. ಆವತ್ತಿನ ರಾತ್ರಿ ರಾಣಿ ತನ್ನ ಮಗು ನೆತ್ಕೊಂಡು ಕಾಡಲ್ಲೇ ಕಾಲ ಕಳೆದ್ಲು. ರಾತ್ರಿ ಎಲ್ಲ ಅಲ್ಲೇ ಇದ್ಲು. ರಾಣಿ ಜೀವನ ಉಳಿಸ್ಕೊಳ್ಳೋಕೆ ಅರಮನೆಯಿಂದೇನೋ ಓಡ್ ಬಂದ್ಬಿಟ್ಲು. ಆದ್ರೆ ಸರೋವರದಲ್ಲಿದ್ದ ಮೊಸಳೆಯಿಂದ ಜೀವನ ಉಳಿಸ್ಕೊಳ್ಳೋಕಾಗಿಲ್ಲ. ರಾಣಿ ಮತ್ತೆ ಶಿಶು ಇಬ್ರು ಇಲ್ಲ. ಯಾರು ಅನಾಥರಾಗಿರ್ತಾರೋ ಅವ್ರನ್ನ ಕಾಯೋದಿಕ್ಕೆ ಅವ್ರಿಗೆ ಮಹಾದೇವ ಇರ್ತಾರೆ. ಸರಿಯಾಗಿ ಹೇಳ್ದೆ ನೀನು. ಆ ಶಿಶುವನ್ನ ರಕ್ಷಣೆ ಮಾಡ್ಬೇಕು ಅಂತಾನೆ ಮಹಾದೇವ ಭಿಕ್ಷುವರ್ಯನ ಅವತಾರನ ಧಾರಣೆ ಮಾಡ್ದ. ಹೇ ಪ್ರಭು, ನಿಮ್ಮ ಧ್ಯಾನಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಕ್ಷಮೆಯಾಚಿಸುತ್ತೇನೆ. ಆದರೆ ನಮ್ಮಿಂದ ಆ ಅಸಹಾಯಕ ಶಿಶುವಿನ ಆಕ್ರಂದನವನ್ನು ಸಹಿಸಲಾಗುತ್ತಿಲ್ಲ. ಕೃಪೆ ಮಾಡಿ ನೀವೇ ಏನಾದರೂ ಮಾಡಿ. ಆ ನತದೃಷ್ಟನ ಭಾಗ್ಯದಲ್ಲಿ ಏನು ಬರೆದಿರುವರೋ ಗೊತ್ತಿಲ್ಲ. ಪ್ರಭು ಎಲ್ಲಿ ಹೋದರು? ತಾಯಿ, ಈ ಭಿಕ್ಷುಕನ ಮಾತುಗಳನ್ನು ಕೇಳಿ. ಶತ್ರುಗಳು ಈ ಶಿಶುವಿನ ತಂದೆಯ ಹತ್ಯೆ ಮಾಡಿದ್ದಾರೆ. ಈ ಮಗುವಿನ ತಾಯಿ ಮೊಸಳೆಯ ಬಾಯಿಗೆ ತುತ್ತಾಗಿದ್ದಾಳೆ. ನೀವು ಈ ಶಿಶುವನ್ನು ನಿಮ್ಮ ಜೊತೆ ಕೊಂಡೊಯ್ಯಿರಿ. ನಿಮಗೆ ಇಷ್ಟೆಲ್ಲ ತಿಳಿದಿದೆ ಅಂದ ಮೇಲೆ ನೀವು ಈ ಮಗುವಿನ ಹಿತಚಿಂತಕರಾಗಿರಬಹುದು. ಈ ಮಗುವನ್ನು ನೀವೇ ಇಟ್ಟುಕೊಳ್ಳಿ. ತಾಯಿ, ನಾನೊಬ್ಬ ಭಿಕ್ಷುಕ, ಯೋಗಿ. ಇಂದು ಇಲ್ಲಾದರೆ ನಾಳೆ ಎಲ್ಲೋ. ನಮ್ಮಿಂದ ಈ ಶಿಶುವಿನ ಜವಾಬ್ದಾರಿ ಹೊರಲು ಸಾಧ್ಯವಿಲ್ಲ. ನಮ್ಮ ಪರಿಸ್ಥಿತಿ ಕೂಡ ನಿಮ್ಮ ಹಾಗೆಯೇ ಇದೆ ಮಹಾಶಯರೇ. ನಮ್ಮ ಹಸಿವನ್ನು ಹಿಂಗಿಸಿಕೊಳ್ಳುವುದೇ ಕಷ್ಟವಾಗಿದೆ. ಈ ಪರಿಸ್ಥಿತಿಯಲ್ಲಿ ಈ ಮಗುವನ್ನು ಹೇಗೆ ನೋಡಿಕೊಳ್ಳುವುದು? ನನ್ನನ್ನು ಕ್ಷಮಿಸಿಬಿಡಿ. ನಮಗೆ ತಿನ್ನಲು ಆಹಾರವಿಲ್ಲ. ಆ ಮಗುವಿನ ಪಾಲನೆ ಪೋಷಣೆ ಹೇಗೆ ಮಾಡುವುದು? ಈ ಧ್ವನಿ, ಈ ಮಗು ಅಳುತ್ತಿರುವ ಧ್ವನಿ. ಕಾಡಿನಲ್ಲಿ ನೋಡಿದ ಮಗು ಇದೇ ಅಲ್ಲವೇ? ಆ ಭಿಕ್ಷುಕ ಇಲ್ಲಿ ಬಿಟ್ಟು ಹೋಗಿರಬಹುದು. ಮಹಾಶಯರೇ, ಮಹಾಶಯರೇ, ಮಗುವನ್ನು ಈ ರೀತಿ ಅನಾಥವಾಗಿ ಬಿಟ್ಟು ಹೋಗುವುದು ಸರಿಯಲ್ಲ. ಅಯ್ಯಯ್ಯೋ, ಅಳ್ಬೇಡ ಕಂದ, ಅಳ್ಬೇಡ. ಅಲ್ಲಲ್ಲೇ ಅಳ್ಬೇಡ ಕಂದ. ಅಲ್ಲಲ್ಲೇ ಅಳ್ಬಾರ್ದು. ಆ ದೇವರು ಕೂಡ ನಿನಗೆ ಮೋಸ ಮಾಡಿದ್ದಾನೆ ಅಲ್ವಾ ಕಂದ? ನನಗಂತೂ ಇಲ್ಲಿ ಯಾರು ಇಲ್ಲ, ಒಬ್ಬಂಟಿ. ನಮ್ಮಿಬ್ರು ಹಣೆ ಬರಹನೂ ಒಂದೇ ಆಗಿದೆ. ಇನ್ಮೇಲೆ ನೀನ್ ನನ್ನ ಪುತ್ರ, ನಾನು ನಿನ್ನ ತಾಯಿ. ಆ ಶಿಶು ಅಂದ್ರೆ ಧರ್ಮದತ್ತ. ಅವನು ಯೌವನಕ್ಕೆ ಕಾಲಿಟ್ಟಿದ್ದ. ಏನು ಕಾರಣನೋ ಏನೋ ಗೊತ್ತಿಲ್ಲ. ಅವನು ಬೆಳೆದು ದೊಡ್ಡವನಾಗ್ತಾ ಇದ್ದಾಗೆ ಶಿವನ ಮೇಲಿನ ಭಕ್ತಿ ಅಧಿಕವಾಗೋಯ್ತು.
ನಿಧಾನವಾಗಿ ಅವನು ಶಿವಭಕ್ತನೇ ಆಗ್ಬಿಟ್ಟ. ಆದ್ರೆ ಇವನು ಶಿವಭಕ್ತ ಆಗಿದ್ದು ಆ ಬ್ರಾಹ್ಮಣ ಸ್ತ್ರೀಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ. ಹಾ ಇದೇ ದೇವ್ರು ನಿನ್ ತಂದೆ ತಾಯಿನ ಕಿತ್ಕೊಂಡು ನಿನ್ನನ್ನ ಅನಾಥನನ್ನಾಗಿ ಮಾಡಿದ್ರು. ಆ ದೇವ್ರನ್ನೇ ಪೂಜೆ ಮಾಡ್ತಿದ್ಯಲ್ಲೋ? ಅವನೇ ಅಲ್ವಾ ನಮ್ಮಿಬ್ಬರನ್ನ ಭೇಟಿ ಮಾಡಿಸಿದ್ದು. ಎಂಥ ಮೂರ್ಖನೋ ನೀನು. ಅಮ್ಮ, ಭಕ್ತಿ ಮತ್ತು ಮೂರ್ಖತನಕ್ಕೆ ಬಹಳ ವ್ಯತ್ಯಾಸವಿಲ್ಲ. ಇದನ್ನು ಅಜ್ಞಾನಿಯಾದವನು ಭಕ್ತನನ್ನು ಮೂರ್ಖನೆಂದು, ಭಕ್ತಿಯನ್ನ ಮೂರ್ಖತನವೆಂದು ತಿಳಿಯುತ್ತಾನೆ. ಓಂ ನಮಃ ಶಿವಾಯ. ನಿನ್ ಮಾತು ನಿನ್ಗೆ ಅರ್ಥ ಆಗ್ಬೇಕು. ನನಗ್ ಗೊತ್ತಿರೋದು ಇಷ್ಟೇ ಅಪ್ಪ. ನೀನ್ ಎಷ್ಟೇ ಭಕ್ತಿ ತೋರ್ಸಿದ್ರು, ಎಷ್ಟೇ ಪೂಜೆ ಮಾಡಿದ್ರು, ನಿನ್ ದೇವ್ರಂತೂ ಏನು ಕೊಡೋದಿಲ್ಲ. ಅಮ್ಮ, ಇವ್ರ ಭಕ್ತಿಯೇ ನನಗೆ ಪುರಸ್ಕಾರ. ಇವರಿಂದ ನಮ್ಗಿನ್ನೇನು ಬೇಡ. ಓಂ ನಮಃ ಶಿವಾಯ. ಸರಿ, ಹಾಗಾದ್ರೆ ನಿನ್ ದೇವ್ರ ತಲೆ ಮೇಲೆ ಕೂರ್ಸ್ಕೊಂಡು ಓಡಾಡು. ಓಂ ನಮಃ ಶಿವಾಯ. ಇದೇನ್ ಮಾಡ್ತಿದ್ಯಾ? ಅಮ್ಮ, ನಿಮ್ಮ ಮಾತುಗಳನ್ನ ಕೇಳಿ ಒಂದು ವಿಚಾರ ಉಳಿಯಿತು. ನಾವು ನಮ್ಮ ಭಗವಂತನಿಗಾಗಿ ಒಂದು ಮಂಟಪ ಮಾಡ್ತೇವೆ. ಆ ಮಂಟಪದಲ್ಲೇ ಶಿವಲಿಂಗವನ್ನ ಪ್ರತಿಷ್ಠಾಪಿಸ್ತೇವೆ. ಅದಕ್ಕೆ ಮಣ್ಣು ತರೋಕ್ ಹೋಗ್ತಿದ್ದೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾ, ನಮ್ಗೆ ಮಲ್ಗೋಕೆ ಸರಿಯಾಗಿ ಒಂದ್ ಸೂರಿಲ್ಲ. ಇವನು ಅದೇನೋ ದೇವ್ರಿಗೆ ಮಂಟಪ ಕಟ್ಟೋಕ್ ಹೊರಟಿದ್ದಾನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜಯ ಮಹಾದೇವ, ಜಯ ಮಹಾದೇವ, ಜಯ ಮಹಾದೇವ. ನಿಮ್ಮನ್ನು ಪರೀಕ್ಷೆ ಮಾಡುವ ಸಮಯ ಬಂದಾಗಿದೆ ಧರ್ಮದತ್ತ. ಚಿನ್ನದ ನಾಣ್ಯಗಳು. ಅಬಾಬಾಬಾ, ಇದು ಸ್ವಯಂ ಮಹಾದೇವನೇ ಆಶೀರ್ವದಿಸಿದ ನಿನಗೆ. ನೀನು ಬಹಳ ಭಾಗ್ಯಶಾಲಿ ಯುವಕ. ಚಿನ್ನದ ನಾಣ್ಯಗಳನ್ನು ತುಂಬಿದ ಕಳಸ ನಿನಗೆ ಸಿಕ್ಕಿದೆ. ಇದ್ದಕ್ಕಿದ್ದಂತೆ ಶ್ರೀಮಂತನಾಗುತ್ತೇನೆಂದು ನೀನು ಕನಸು ಸಹ ಕಂಡಿರುವುದಿಲ್ಲ ಅಲ್ಲವೇ? ಶ್ರೀಮಂತ ಮಹಾಶಯರೇ, ನಾನು ಕೇವಲ ಮಣ್ಣು ತರೋದಕ್ಕೆ ಬಂದಿದ್ದೆ. ಹೌದು, ನಿನ್ನ ಭಾಗ್ಯದಲ್ಲಿ ಈ ಮಣ್ಣಲ್ಲ, ಚಿನ್ನ ಸಿಗಬೇಕೆಂದಿತ್ತು. ನಿನಗೆ ಸಿಕ್ಕಿದೆ. ನೀನೇ ಈಗ ಇದರ ಮಾಲೀಕ. ಇಲ್ಲ ಇಲ್ಲ ಮಹಾಶಯರೇ, ಈ ಕಳಶ ನಮಗೆ ಸಿಕ್ಕಿದ್ದಂತೂ ನಿಜ. ಆದರೆ ಈ ಭೂಮಿ ನಮ್ಮ ಮಹಾರಾಜರದ್ದು. ನಾವು ಇದರ ಮಾಲೀಕರಲ್ಲ. ನಾವು ಈ ಕಳಶವನ್ನ ನಮ್ಮ ಮಹಾರಾಜರಿಗೆ ಕೊಡ್ತೇವೆ. ಬೇಡ. ಹರ ಹರ ಮಹಾದೇವ. ಆದರೆ ನಮ್ಮ ಮೊದಲ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದೀರಾ ಧರ್ಮದತ್ತ. ಮುಂದೆ ಏನಾಗುತ್ತದೋ ಸ್ವಲ್ಪ ಸಮಯ ಕಾದು ನೋಡೋಣ. ಪ್ರಣಾಮಗಳು ಮಹಾರಾಜ. ನಿಮ್ಮನ್ನು ಭೇಟಿಯಾಗಲು ಯಾರೋ ಬಂದಿದ್ದಾರೆ. ಪ್ರಣಾಮಗಳು ಮಹಾರಾಜ. ಸರ್ವಪ್ರಥಮವಾಗಿ ನಿಮ್ಮ ಪರಿಚಯವನ್ನು ನೀಡಿ. ನೀವು ಯಾರು? ಯಾವ ವಿಷಯದ ಕಾರಣದಿಂದ ನಮ್ಮನ್ನು ಭೇಟಿಯಾಗಲು ನೀವು ಇಲ್ಲಿಯವರೆಗೂ ಬಂದಿರುವಿರಿ? ಕ್ಷಮಿಸಿ ಮಹಾರಾಜರೇ, ನನ್ನ ಹೆಸರು ಧರ್ಮದತ್ತ. ನಾನು ಕಿಂಜಲ ಗ್ರಾಮದ ವಾಸಿ. ಮಹಾರಾಜರೇ, ನಮಗೆ ನಿಮ್ಮ ಭೂಮಿಯಿಂದ ಈ ಕಳಶ ಸಿಕ್ಕಿದೆ. ಕೃಪೆ ಮಾಡಿ ಇದನ್ನು ಸ್ವೀಕರಿಸಿ. ನಾಣ್ಯಗಳು. ನಿನ್ನ ಸತ್ಯನಿಷ್ಠೆಗಳನ್ನು ನೋಡಿ ನಮಗೆ ಆನಂದವಾಯಿತು ಧರ್ಮದತ್ತ. ಪುರಸ್ಕಾರವಾಗಿ ಈ ಚಿನ್ನದ ನಾಣ್ಯಗಳನ್ನು ಸ್ವೀಕರಿಸಿ. ಕ್ಷಮಿಸಿ ಮಹಾರಾಜರೇ, ನನ್ನ ಕೆಲಸ ಮಾಡಿದ್ದಕ್ಕೆ ಪುರಸ್ಕಾರ ಬೇಕೆ? ನನಗೆ ಅನುಮತಿ ನೀಡಿ. ಪ್ರಣಾಮಗಳು. ಆಶ್ಚರ್ಯ, ನಮ್ಮ ಪ್ರಜೆಗಳ ಮಧ್ಯೆ ಇಂತಹ ನಿಸ್ವಾರ್ಥ ಮತ್ತು ಪ್ರಾಮಾಣಿಕ ಯುವಕರು ಸಹ ಇದ್ದಾರೆಯೇ? ಇದು ನಮಗೆ ಹೆಮ್ಮೆಯ ವಿಷಯ. ಧನ್ಯ ನೀನು ಧರ್ಮದತ್ತ. ನಿಮ್ಮನ್ನು ನಾವು ಎಂದಿಗೂ ಮರೆಯುವುದಿಲ್ಲ.
ಸಿಂಹರಾಜ, ನೀವು ನಿಮ್ಮ ಕೆಲಸ ಮುಂದುವರಿಸಿ. ಕಾಪಾಡಿ! ಪುತ್ರಿ, ಕಾಪಾಡಿ ನಮ್ಮ ಪುತ್ರಿಯನ್ನು. ಅಲ್ಲೇ ನಿಲ್ಲು ಸಿಂಹರಾಜ. ನೀವು ಭಯಪಡಬೇಡಿ ರಾಜಕುಮಾರಿ, ನಾವಿರುವಾಗ ನಿಮಗೆ ಏನೂ ಆಗುವುದಿಲ್ಲ. ಸಿಂಹರಾಜ, ನೀನು ಇಲ್ಲಿಂದ ಹೊರಟು ಹೋಗು. ಪಿತಾಶ್ರೀ, ಪುತ್ರಿ, ನೀನು ಸೌಖ್ಯವಾಗಿರುವೆ ತಾನೆ? ಆಶ್ಚರ್ಯ. ಪ್ರಣಾಮಗಳು ಮಹಾರಾಜ. ಪುತ್ರ ಧರ್ಮದತ್ತ, ನೀನು ನನ್ನ ಮಗಳ ಪ್ರಾಣವನ್ನು ಉಳಿಸಿದೆ. ನಾವು ನಿಮಗೆ ಆಭಾರಿಯಾಗಿದ್ದೇವೆ. ನಾನು ನಿಮ್ಮ ಸೇವಕ ಮಹಾರಾಜ. ನಮ್ಮದೊಂದು ಅಭಿಲಾಷೆ ಇದೆ, ನೀನು ಅದನ್ನು ಪೂರ್ಣಗೊಳಿಸಬಹುದೇ? ನಿಮ್ಮ ಇಚ್ಛೆ ನಮಗೆ ಆಜ್ಞೆಯ ಸಮಾನ. ಹಾಗಾದರೆ ನಮ್ಮ ಪುತ್ರಿಯನ್ನು ಪತ್ನಿಯ ರೂಪದಲ್ಲಿ ಸ್ವೀಕರಿಸು. ಭಗವಂತ ತನ್ನ ಪ್ರತ್ಯಕ್ಷ ರೂಪದಲ್ಲಿ ತನ್ನ ಉಪಸ್ಥಿತಿಯನ್ನ ತಿಳಿಸದೆ ಹೋದ್ರೂ ಕೂಡ ಅವನು ಯಾವಾಗ್ಲೂ ಭಕ್ತರ ಮೇಲೆ ತನ್ನ ಕೃಪಾದೃಷ್ಟಿಯನ್ನ ಬೀರ್ತಾನೇ ಇರ್ತಾನೆ. ಆ ಧರ್ಮದತ್ತನ ತಾಯಿ ಮುಂದೆ ಏನ್ ಮಾಡಿದ್ರು ಅಂತ ಹೇಳಿ ಅಮ್ಮ. ಅವಳು ತುಂಬಾ ಸಂತೋಷವಾಗೇ ಇದ್ಲು. ಆದ್ರೂ ಕೂಡ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದ್ದಿತ್ತು. ಒಂದು ಅನಾಥವಾದ ಶಿಶು ಇಷ್ಟೊಂದು ಭಾಗ್ಯಶಾಲಿ ಆಗೋಕ್ ಹೇಗ್ ಸಾಧ್ಯ? ಯಾಕೆಂದ್ರೆ ಅವನ ವಿವಾಹ ರಾಜ್ಕುಮಾರಿ ಜೊತೆ ಆಗಿತ್ತು. ಈ ಪ್ರಶ್ನೆಗೆ ಉತ್ತರನ ಹುಡುಕೋದಕ್ಕೆ ಅವಳು ಮಹಾದೇವನ ಸ್ಮರಣೆ ಮಾಡಿದ್ಲು. ನಿಮ್ಮ ಈ ನ್ಯಾಯದಿಂದ ನಮಗೆ ಸಮಾಧಾನವೂ ಇಲ್ಲ, ಸಂತೋಷವೂ ಆಗಲಿಲ್ಲ. ಎಲ್ಲಿಯವರೆಗೂ ನಮಗೆ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ಪ್ರಶ್ನಿಸುತ್ತಲೇ ಇರುತ್ತೇವೆ. ದೇವಿ, ನೀವು ಅದೇ ಮಹಾಶಯರಲ್ಲವೇ? ಬಹಳ ವರ್ಷಗಳ ಹಿಂದೆ ಮಗುವನ್ನು ನನ್ನ ಬಳಿ ಬಿಟ್ಟು ಹೋದವರು? ಕೇಳಿ, ನಿಮ್ಮ ಪ್ರಶ್ನೆ ಏನು? ಪ್ರಶ್ನೆ ನಿಮ್ಮನ್ನೇಕೆ ಕೇಳಬೇಕು? ನನ್ನ ಪ್ರಶ್ನೆ ಇರುವುದು ಮಹಾದೇವನಿಗೆ. ನಾವು ಅವರದೇ ಪ್ರತಿನಿಧಿ ದೇವಿ. ಮಗುವನ್ನು ನಿಮ್ಮ ಬಳಿ ಬಿಟ್ಟಿದ್ದು ಅವರ ಇಚ್ಛೆಯಂತೆ. ಈಗ ನಡೆಯುತ್ತಿರುವುದು ಸಹ ಮಹಾದೇವನ ಇಚ್ಛೆಯಂತೆಯೇ. ಹಾಗಾದರೆ ಇದನ್ನು ಹೇಳಿ, ನಿಮ್ಮ ಮಹಾದೇವನು ಅವನ ತಂದೆ ತಾಯಿಯನ್ನು ಕಿತ್ತುಕೊಂಡು ಆ ಮಗುವನ್ನು ಅನಾಥನನ್ನಾಗಿಸಿದರು. ಅವನಿಗೆ ದರಿದ್ರ ಜೀವನವನ್ನು ಕೊಟ್ಟರು. ಅದಾದ ಮೇಲೆ ಅವನನ್ನು ರಾಜನನ್ನಾಗಿ ಮಾಡಿದರು.
ಇದೆಂತ ನ್ಯಾಯ ನಿಮ್ಮ ಮಹಾದೇವನದು? ಯಾವ ಅನಾಥ ಶಿಶುವನ್ನು ನೀವು ಸಾಕಿದ್ದೀರೋ ಅವನು ವಾಸ್ತವದಲ್ಲಿ ರಾಜಕುಮಾರನೇ ಆಗಿದ್ದ. ಅವನ ತಂದೆ ಹಿಂದಿನ ಜನ್ಮದಲ್ಲಿ ಮಹಾದೇವನ ಯಜ್ಞವನ್ನು ಅರ್ಧಕ್ಕೆ ನಿಲ್ಲಿಸಿದ್ದರು. ಅಷ್ಟೇ ಅಲ್ಲದೆ ಮನುಷ್ಯರನ್ನು ಸಹ ಬಹಳ ಹಿಂಸಿಸಿದ್ದರು. ಅವರ ಪತ್ನಿ ಅಂದರೆ ಆ ಶಿಶುವಿನ ತಾಯಿ, ಆಕೆಯೂ ಸಹ ಬಹಳ ಪಾಪ ಮಾಡಿದ್ದಳು. ಅವರ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಕಷ್ಟದಾಯಕವಾದ ಸಾವು ಲಭಿಸಿತು. ಆದರೆ ಅವರ ಪುತ್ರ ಧರ್ಮದತ್ತ, ಅವನು ಬಾಲ್ಯದಿಂದಲೇ ಧರ್ಮದ ದಾರಿಯಲ್ಲಿದ್ದನು. ಸದಾಕಾಲ ಮಹಾದೇವನ ಭಕ್ತಿಯಲ್ಲಿದ್ದನು. ಈ ಕರ್ಮಗಳ ಫಲದಿಂದ ಅವನು ಮತ್ತೆ ರಾಜನಾದನು. ಹಾಗಾದರೆ ನಾವು ಯಾವ ಕರ್ಮ ಮಾಡಿದ್ದೇವೆ? ನಾನು ರಾಜಮಾತೆಯಾಗಿದ್ದೇನೆ. ನಾವು ಸದಾ ಕಾಲ ಮಹಾದೇವನನ್ನು ಜರಿದಿದ್ದೇವೆ. ಅದೇ ನೆಪದಲ್ಲಿ ಸದಾಕಾಲ ನೀವು ನಮ್ಮನ್ನೇ ಸ್ಮರಿಸುತ್ತಿದ್ದೀರಿ ದೇವಿ. ನಾವು ಸುಲಭವಾಗಿ ಮಣಿಯುತ್ತೇವೆ, ನಿಂದನೆಯಲ್ಲೂ ಸಂತೋಷಗೊಳ್ಳುತ್ತೇವೆ. ಏನು? ನಿಜವನ್ನು ಹೇಳಿ, ಯಾರು ನೀವು? ಮಹಾದೇವ, ನನ್ನನ್ನು ಕ್ಷಮಿಸಿ ಬಿಡಿ ಮಹಾದೇವ. ನಾನು ನಿಮ್ಮನ್ನು ಜರಿದು ನಿಮ್ಮ ಭಕ್ತಿ ಮತ್ತೆ ನ್ಯಾಯವನ್ನು ಪ್ರಶ್ನೆ ಮಾಡುತ್ತಿದ್ದೇನು. ನನ್ನನ್ನು ಕ್ಷಮಿಸಿ ಬಿಡಿ. ಕಲ್ಯಾಣಮಸ್ತು. ಶಿವನ ಅವತಾರದ ಕಥಾವಚನದ ಈ ಅಧ್ಯಾಯ ಇಲ್ಲಿಗೆ ಸಂಪೂರ್ಣವಾಗುತ್ತೆ. ವಾಹ್, ಆನಂದ ಆಯ್ತು ಅಮ್ಮ. ತುಂಬಾ ಚೆನ್ನಾಗಿತ್ತು ಕತೆ. ಸರಿ, ಹಾಗಾದ್ರೆ ಮಹಾದೇವನ ಈ ಭಿಕ್ಷುವರಿಯ ಅವತಾರದಿಂದ ನೀವೇನ್ ಕಲ್ತ್ಕೊಂಡ್ರಿ? ಮನುಷ್ಯ ತನ್ನ ಕರ್ಮದ ಫಲದಿಂದ ಯಾವತ್ತೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವನಿಗೆ ಅದರ ಫಲ ಸಿಕ್ಕೇ ಸಿಗುತ್ತೆ. ಈ ಜನ್ಮದಲ್ಲಿ ಸಿಗ್ಲಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಮಹಾದೇವನ ಅನುಕಂಪ ನಿಮ್ಮ ಮೇಲೆ ಸದಾಕಾಲವೂ ಇರಲಿ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಎಂತಹ ಲೀಲೆ ನಿಮ್ಮದು! ಆ ತಾಯಿ ಮಾರುತಿಗೆ ನಿಮ್ಮ ಅವತಾರಗಳ ಕಥೆಗಳನ್ನು ಹೇಳುತ್ತಿದ್ದಾರೆ. ಅವರಿಗೆ ತಿಳಿದಿಲ್ಲ ಅವರ ಪುತ್ರ ಅದೇ ಮಹಾದೇವನ ಕಪಿ ಅವತಾರವೆಂದು. ದೇವಿ, ಮಾರುತಿಯ ಮುಂದಿನ ಯಾತ್ರೆಗೆ ಇದು ಬಹಳ ಅವಶ್ಯಕವಾದದ್ದು. ಮಾತೆ ಅಂಜನೆ ಮತ್ತು ಮಾರುತಿಯ ನಡುವಿನ ಸಂಬಂಧ ಒಬ್ಬ ತಾಯಿ ಮತ್ತು ಪುತ್ರನ ಸಂಬಂಧವೇ ಆಗಿರಬೇಕು, ಭಕ್ತ ಮತ್ತು ದೇವರ ರೀತಿಯಲ್ಲ. ಇದಕ್ಕೆ ಇನ್ನೊಂದು ಕಾರಣವೂ ಇದೆ ಪ್ರಭು. ದೇವಿ, ನಿಮ್ಮ ಗಮನ ಕೇವಲ ಅಲ್ಲಿ ಮಾತ್ರ ಇರಲಿ, ಏಕೆಂದರೆ ಈ ದಿನ ಬಹಳ ಮಹತ್ವಪೂರ್ಣವಾದದ್ದು. ಏಕೆಂದರೆ ಶಿವನ ಅವತಾರದ ಕೊನೆಯ ಕಥೆಯನ್ನು ಇಂದು ಹೇಳಲಿದ್ದಾರೆ. ಈ ಕಥೆ ಅವಧೂತ ಅವತಾರದ್ದು. ಈ ಕಥೆ ಯಾವಾಗ ನಡೀತು ಅಂದ್ರೆ, ಇಂದ್ರದೇವ ಮಹಾರಾಕ್ಷಸ ವೃತ್ತಾಸುರನ ಅಂತ್ಯಗೊಳಿಸಿ ಇಂದ್ರಲೋಕಕ್ಕೆ ಹಿಂದಿರುಗ್ದ. ಇಂದ್ರದೇವನನ್ನ ಸ್ವಾಗತಿಸೋಕೆ ಅಲ್ಲಿದ್ದ ದೇವತೆಗಳು ಒಂದು ಉತ್ಸವವನ್ನ ಆಯೋಜಿಸಿದ್ರು. ಈ ವಿಷಯ ತಿಳಿತಿದ್ದ ಹಾಗೇನೆ ಅಲ್ಲಿಗೆ ನಾರದ ಮಹರ್ಷಿಗಳು ಆಗಮಿಸಿದ್ರು. ನಾರಾಯಣ ನಾರಾಯಣ. ಪ್ರಣಾಮಗಳು ದೇವಋಷಿ. ಪ್ರಣಾಮಗಳು ದೇವರಾಜೇಂದ್ರ. ದೇವಲೋಕದಲ್ಲಿ ನಿಮ್ಮ ಅಧಿಕಾರವು ಪುನರ್ಸ್ಥಾಪನೆಗೊಂಡಿದ್ದಕ್ಕೆ ಅಭಿನಂದನೆಗಳು ಇಂದ್ರದೇವ. ನಿಮ್ಮನ್ನು ಸನ್ಮಾನಿಸಲು ಆಯೋಜಿಸಿರುವ ಈ ಭವ್ಯ ಕಾರ್ಯಕ್ರಮದ ಸಮಾಚಾರ ಸಂಪೂರ್ಣ ಸೃಷ್ಟಿಯಲ್ಲಿ ಹರಿದಾಡುತ್ತಿದೆ. ಇದಕ್ಕೆ ಯೋಗ್ಯರು ತಾನೇ ನಾವು ದೇವಋಷಿ. ಮಹಾರಾಕ್ಷಸ ವೃತ್ತಾಸುರನನ್ನು ಜಯಿಸಿದವರು, ದೇವತೆಗಳ ಅಧಿಪತಿ ದೇವರಾಜೇಂದ್ರ ನಾವು. ಖಂಡಿತವಾಗಿ. ಆದರೆ ಈ ಸಮಾಚಾರ ನಮಗೆ ಸ್ವಲ್ಪ ವಿಳಂಬವಾಗಿ ತಿಳಿಯಿತು. ಏಕೆಂದರೆ ನಾವು ಪೃಥ್ವಿಯಲ್ಲಿ ಶ್ರೀಹರಿ ವಿಷ್ಣುವಿನ ಮತ್ತು ಮಹಾದೇವನ ಮಂದಿರಗಳ ದರ್ಶನಕ್ಕಾಗಿ ಹೋಗಿದ್ದೆವು.
ನೀವು ಭೂಮಿಯ ಸುತ್ತ ಪ್ರದಕ್ಷಿಣೆ ಮಾಡುತ್ತಿರಲ್ಲವೇ ದೇವಋಷಿ? ನಮ್ಮದೆಷ್ಟು ಮಂದಿರಗಳಿವೆ ಅಲ್ಲಿ? ನಮ್ಮ ವೀರತ್ವದ ಅನುಸಾರವಾಗಿ ಭಕ್ತರು ಸಹ ಅಷ್ಟೇ ಇರಬೇಕಲ್ಲವೇ ಅಲ್ಲಿ? ಹೌದಲ್ಲವೇ ದೇವಋಷಿ? ಅವಶ್ಯವಾಗಿ. ಕ್ಷಮಿಸಿ ದೇವರಾಜ ಇಂದ್ರ, ನಮ್ಮ ಧ್ಯಾನ ಪ್ರಭುವಿನ ಭಕ್ತಿಯ ಮೇಲೆಯೇ ಇರುತ್ತದೆ. ಈ ಕಾರಣದಿಂದ ನಮಗೆ ಸ್ಪಷ್ಟವಾಗಿ ನೆನಪಾಗುತ್ತಿಲ್ಲ ಪೃಥ್ವಿಯಲ್ಲಿ ನಿಮ್ಮ ಭಕ್ತರು ಎಷ್ಟಿದ್ದಾರೆ ಮತ್ತು ನಿಮ್ಮನ್ನು ಎಷ್ಟು ಜನ ಪೂಜಿಸುತ್ತಾರೆ ಎಂದು. ನೀವಿನ್ನು ಈ ಸಭೆಯನ್ನು ಆನಂದಿಸಿ, ನಾವಿನ್ನು ಹೊರಡುತ್ತೇವೆ. ನಾರಾಯಣ ನಾರಾಯಣ. ನಮಗನ್ನಿಸುತ್ತಿದೆ ಪೃಥ್ವಿಯ ಮಾನವರಿಗೆ ನಮ್ಮ ವೀರತ್ವ ಮತ್ತು ಶೌರ್ಯದ ಬಗ್ಗೆ ಪರಿಚಯವೇ ಇಲ್ಲವೆಂದು. ಅಥವಾ ಅವರು ಈ ದೇವತೆಗಳ ರಾಜನನ್ನು ಪೂಜಿಸುವುದೇ ಇಲ್ಲವೇ?